ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕಲಾತ್ಮಕ ಯೂಟ್ಯೂಬ್ ಚಾನಲ್. ನಾವಿವತ್ತು ಚಿಂತಾಮಣಿಯ ಕೈಲಾಸಗಿರಿ ಪಕ್ಕದಲ್ಲಿರುವಂಥ ಚಿನ್ನಸಂದ್ರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮ ಬಂದು ಬೆಂಗಳೂರು ಟು ಮದನಪಲ್ಲಿಗೆ ಹೋಗುವಂಥ ಹೈವೇ ಇದಾಗಿರುತ್ತೆ. ಬಟ್ ಇಲ್ಲಿ ಒಂದೊಳ್ಳೆ ಹೋಟ್ಲನ್ನ ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡಕ್ಕಂತ ಇಲ್ಲಿ ಬಂದಿದ್ದೀನಿ. ಆ ಹೋಟ್ಲ್ ಹೆಸರು NS ಫ್ಯಾಮಿಲಿ ರೆಸ್ಟೋರೆಂಟ್. ಬನ್ನಿ, ಈ ಹೋಟ್ಲಲ್ಲಿ ಏನೆಲ್ಲ ಸ್ಪೆಷಲ್ ಸಿಗುತ್ತೆ, ಯಾವ ಥರದ ಐಟಮ್ ಸಿಗುತ್ತೆ ಅಂತ ನಾವು ಕೇಳಿ ತಿಳ್ಕೊಳ್ಳೋಣ, ನಿಮಗೂ ತಿಳಿಸ್ಕೊಡ್ತೀನಿ. ಈ ಹೋಟ್ಲಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ 6:30ಗೆಲ್ಲ ಮಟನ್ ಬಿರಿಯಾನಿ ಸಿಗುತ್ತೆ. ಅದು ಸೌದೆ ಒಲೆಯಲ್ಲಿ ಮಾಡುತ್ತೆ. ಬನ್ನಿ, ಅದು ಯಾವ ರೀತಿ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಹೆಸರು ಕುಶಲ್ ಸರ್. ಕುಶಲ್ ಏನು ಮಾಡ್ಕೊಂಡಿರೋ ತಾವು? B.Com ಫೈನಲ್ ಇಯರ್, ಯಾವ ಕಾಲೇಜ್ ಸರ್? ರಾಯಲ್ ಡಿಗ್ರಿ ಕಾಲೇಜ್ ಚಿಂತಾಮಣಿ. ಸರ್ ಇಲ್ಲಿ ಈ ಹೋಟ್ಲಿಗೆ ಎಷ್ಟು ದಿನದಿಂದ ಬರ್ತಿದ್ದೀರಾ? ಸರ್ 1 ತಿಂಗಳಿಂದ ಬರ್ತಾರೆ, ಓಪನ್ ಆದಾಗಿಂದ ಬರ್ತಾರೆ. ಬಂದಾಗೆಲ್ಲ ಏನು ಐಟಮ್ ತೊಗೊಳ್ತೀರಾ? ಸರ್ ಮಟನ್ ಬಿರಿಯಾನಿ, ಕಾಲ್ ಸೂಪು, ಪ್ಲೈನ್. ಇವತ್ತೇನು ತೊಗೊಳ್ತೀರಾ ಸರ್? ಇವತ್ತು ಮಟನ್ ಕುಷ್ಕ ಟೇಸ್ಟ್ ಆಗಿದೆ ಸರ್. ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಹೋಟ್ಲಲ್ಲಿ ಬೇರೆ ಎಲ್ಲ ಏನೇನು ಸಿಗುತ್ತೆ? ಚಿಕನ್ ಬಿರಿಯಾನಿ, ಕಬಾಬ್ ಸಿಗುತ್ತೆ, ಚಿಲ್ಲಿ ಚಿಕನ್ ಮಾಡ್ತಾರೆ, ನಾಟಿ ಕೋಳಿ ಸಾರು ಮಾಡ್ತಾರೆ. ಎಲ್ಲ ಐಟಮ್ ಟೇಸ್ಟ್ ಮಾಡಿದ್ದೀರಾ? ಎಲ್ಲ ಐಟಮು ಇಲ್ಲ, ಚಿಕನ್ ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ ತಿಂದಿರಿ, ಎಲ್ಲ ಚೆನ್ನಾಗಿದೆ. ಟೇಸ್ಟ್ ಬಗ್ಗೆ ಮಾತಾಡೋದ್ರೆ ಎಲ್ಲ ಐಟಮು ಚೆನ್ನಾಗಿದೆ. ಮಟನ್ ಬಿರಿಯಾನಿ ಇನ್ನೂ ಚೆನ್ನಾಗಿದೆ. ಸರ್ ತಮ್ಮ ಹೆಸರು? ಮುನ್ರಾಜು. ಎಲ್ಲಿಂದ ಬಂದಿದ್ದೀರಾ? ನಾವು ಮೈಲಾಪುರದಿಂದ ಬಂದಿದ್ದೀವಿ. ಏನು ಮಾಡ್ಕೊಂಡಿದ್ದೀರಾ? ನಾವು ಟೈಲ್ಸ್ ಕೆಲಸ ಮಾಡ್ತೀವಿ. ಎಷ್ಟು ದಿನದಿಂದ ಬರ್ತೀನಿ ಇವಾಗ? ಇದು ಓಪನ್ ಆಗ್ತಾಯಿಂದ ಬರ್ತಾಯಿದ್ದು, ಒಂದು ತಿಂಗಳಿಂದ ಬರ್ತಾಯಿದ್ದೀವಿ. ಇವತ್ತೇನು ತೊಗೊಂಡಿದ್ದೀರಾ ಸರ್? ನಾವು ಒಂದು ಪ್ಲೇಟ್ ಸೂಪ್ ತಗೊಂಡಿದ್ರಿ, ಬಿರಿಯಾನಿ ಒಂದು ಪ್ಲೇಟ್ ತಗೊಂಡಿದ್ವಿ. ಹೇಗಿದೆ ಸರ್ ಟೇಸ್ಟ್? ಸೂಪರಾಗಿದೆ.
ಎಷ್ಟು ವರ್ಷದಿಂದ ಸರ್ ಎಷ್ಟು ದಿನದಿಂದ ಬರ್ತೀರಾ ಈ ಹೋಟ್ಲಿಗೆ? ನಾವೆಲ್ಲ ಒಟ್ಟಿಗೆ ಬರ್ತೀವಿ, ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನಮ್ಮದು ಬೇಕನ್ನಿಸು ನಾವು ಎಲ್ಲೂ ಹೋಗಲ್ಲ, ಇಲ್ಲೇ ಬರ್ತೀವಿ. ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ ಸರ್. ಏನು ತೊಗೊಂಡಿದ್ದೀರಾ ಸರ್ ಎಸ್ಪೆಷಲಿ ಇವತ್ತು? ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ, ಸೇಮ್ ಹೊಸಕೋಟೆ ಥರ ಮಣಿ ಬಿರಿಯಾನಿ ಟೇಸ್ಟ್. ಅಲ್ಲಿದೆ ಹೋಗೋ ಬದಲು ಇಲ್ಲೇ ಬಂದು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ ಸರ್. ಸರ್ ಬಿರಿಯಾನಿ ಹೊರತುಪಡಿಸಿ ಬೇರೆ ಏನೆಲ್ಲ ತಿಂದಿದ್ದೀರಾ ಈ ಹೋಟ್ಲಲ್ಲಿ? ಇಲ್ಲಿ ಎಲ್ಲ ಥರ ಐಟಮ್ಸ್ ಸಿಗುತ್ತೆ, ಕಾಲು ಸೂಪ್ ಇದೆ, ಎಲ್ಲ ಥರ ಎಲ್ಲ ಕ್ವಾಲಿಟಿ ಫುಡ್ ಐಟಮ್ಸ್ ಎಲ್ಲ ಕೊಡ್ತಾರೆ, ನಮ್ಗೆ ಏನು ಬೇಕಾದ್ರೂ ಕೊಡ್ತಾರೆ, ಎಲ್ಲ ಗುಡ್ ಕ್ವಾಲಿಟಿ ಇದೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ಈಶ್ವರ್ ಅಂತ. ಈಶ್ವರ್, ತಾವೆಲ್ಲಿಂದ ಬಂದಿದ್ದೀರಾ ಸರ್? ಸರ್ ಬೆಂಗಳೂರಿಂದ. ಬೆಂಗಳೂರಿಂದ? ಹೌದು. ಮಠಪಲ್ಲಿಗೆ ಹೋಗ್ಬೇಕಿತ್ತು, ಸೀರೆ ತಗೊಳಕ್ಕೆ. ಸೊ ಈ ಹೋಟ್ಲ್ ನೋಡಿದೆ, ತುಂಬ ಕೇಳಿದೆ ಹೋಟ್ಲ್ ಬಗ್ಗೆ, ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ, ಎಸ್ಪೆಷಲಿ ಮಟನ್ ಬಿರಿಯಾನಿ. ಸೊ ಅದಕ್ಕೆ ಟೇಸ್ಟ್ ಮಾಡೋಕ್ಕೆ ಬಂದೆ ಸರ್. ಸರಿ ಸರ್, ಈ ಹೋಟ್ಲಲ್ಲಿ ಮುಂಚೆ ಏನಾದರೂ ಬಂದಿದ್ದೀರಾ ಈ ಹೋಟ್ಲಿಗೆ? ಸೆಕೆಂಡ್ ಟೈಮ್ ಸರ್ ಇದು. ಹೌದು. ಮುಂಚೆ ಏನು ತೊಗೊಂಡಿದ್ರಿ? ಆವಾಗ ಚಿಕನ್ ಬಿರಿಯಾನಿ ತಗೊಂಡಿದ್ದೆ, ಆಮೇಲೆ ಕಬಾಬ್ ತಗೊಂಡಿದ್ದೆ, ಅದು ಸೂಪರ್ ಆಗಿತ್ತು. ಆಮೇಲೆ ಯಾರು ಸಜೆಸ್ಟ್ ಮಾಡಿದ್ರು ಮಟನ್ ಬಿರಿಯಾನಿ ಟ್ರೈ ಮಾಡಿದ್ದೀರಾ ಅಂತ. ಇಲ್ಲ ಸರ್, ಇಲ್ಲ ಸರಿ ಮಟನ್ ಬಿರಿಯಾನಿ ಸರ್ ನೀವು ಆಲ್ಮೋಸ್ಟ್ ಬೆಂಗಳೂರು ಅಂದರೆ ತುಂಬ ಹೋಟ್ಲುಗಳಲ್ಲಿ ಊಟ ಮಾಡಿರ್ತೀರಾ ಸರ್. ಕಂಪೇರ್ ಟು ಬೆಂಗಳೂರು ಹೋಟೆಲ್ಸು ಮತ್ತು ಈ ಹೋಟ್ಲಿಗೆ ಏನು ವ್ಯತ್ಯಾಸ ಅನ್ನಿಸ್ತು ಸರ್? ಫುಡ್ ಜನಿಗೆ ಹೇಗಿದೆ ಸರ್ ಕ್ವಾಲಿಟಿ? ಮಸಾಲ ಕರೆಕ್ಟಾಗಿರುತ್ತೆ ಒಂದು, ಆಮೇಲೆ ಆಯಿಲಿ ಆಗಿರಲ್ಲ, ಆಮೇಲೆ ಟೇಸ್ಟ್ ಸೂಪರ್ ಆಗಿರುತ್ತೆ. ದಮ್ ಕಟ್ ಮಾಡಿದ್ದಾರೆ ಅನ್ಸುತ್ತೆ ಅದು ಬಿರಿಯಾನಿ ಎಲ್ಲ ಸೂಪರ್ ಆಗಿರುತ್ತೆ. ಆಮೇಲೆ ಹೈಜಿನಿಕ್ ಆಗಿದೆ ಒಂದು, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಫ್ರೆಶ್ ಫುಡ್ ಸಿಗುತ್ತೆ, ಇಮಿಡಿಯೇಟಾಗಿ ಸಿಗುತ್ತೆ. ಸೊ ಅದಕ್ಕೆ 12ವರೆಗೆ ಬಂದೆ ತಿಂತಾಯಿದ್ದೆ. ನಿಮ್ಮ ಥರ ಈ ಥರ ಔಟ್ ಆಫ್ ವೀಕೆಂಡ್ಸ್ ಇರ್ಬೋದು, ಹೊರಗಡೆ ಯಾವುದೋ ಕೆಲಸದ ಮೇಲೆ ಬಂದಾಗ ಒಳ್ಳೆ ಊಟ ಬೇಕಂತ ಅನ್ಕೊಂತಿರೋರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಸರ್, ಈ ಹೋಟ್ಲಿಗೆ ಈ ಕಡೆ ಬಂದಾಗ ಈ ಕಡೆ ವಿಸಿಟ್ ಮಾಡಿ ಅಂದ್ಬಿಟ್ಟು ಲೊಕೇಶನ್ ಲೈವ್ ಲೊಕೇಶನ್ ಹಾಕಿ ಕಳಿಸ್ಕೊಡ್ತೀನಿ, ಶೇರ್ ಮಾಡ್ತೀನಿ, ಲೊಕೇಶನ್ ಶೇರ್ ಮಾಡ್ತೀನಿ. ನಮ್ಮದು ಒಂದು ಗ್ರೂಪ್ ಇದೆ, ಫ್ರೆಂಡ್ಸ್ ಗ್ರೂಪು, ಅವ್ರ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ತಮ್ಮ ಹೆಸರು? ಸರ್ ಕಾವ್ಯ ಅಂತ. ಮೇಡಮ್ ತಾವು ಏನು ಮಾಡ್ಕೊಂಡಿರೋದು? ಕಾಲೇಜ್ ಮೇಡಮ್? ನಾರಾಯಣಿ, ಮೈಸೂರು. ಯಾವ ಇಯರ್ ಮೇಡಮ್? ಸರ್ ಹೇಗಿದೆ ಮೇಡಮ್ ಫುಡ್ಡು? ಸಕ್ಕತ್ತಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಮತ್ತೆ ಮತ್ತೆ ತಿನ್ಬೇಕಂತ ರೆಸಿಪಿ ಚೆನ್ನಾಗಿದೆ ಸರ್. ಏನು ತೊಗೊಂಡಿದ್ದೀರಿ ನೀವು ಇವತ್ತು? ಸರ್ ಕಬಾಬ್ ತೊಗೊಂಡಿದ್ದೀನಿ ಮತ್ತು ಮಟನ್ ಬಿರಿಯಾನಿ. ಓಕೆ ಮೇಡಮ್, ನೀವು ಅಷ್ಟೇ ಬೆಂಗಳೂರಲ್ಲಿ ತುಂಬ ಕಡೆ ಊಟ ಮಾಡಿರ್ತೀರಾ, ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಫ್ರೆಂಡ್ಸ್ ಜೊತೆಲ್ಲ ಹೋಗಿ ಹೊರಗಡೆ ಹೋಗಿ ತಿಂತಿರ್ತೀರಾ. ಟೇಸ್ಟು ಕಂಪೇರ್ ಟು ಬೆಂಗಳೂರು ಮತ್ತು ಈ ಹೋಟ್ಲಿಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ, ಟೇಸ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ ಎಲ್ಲವೂ. ಮತ್ತು ಆಫ್ ಕೇಳಿದ್ರೆ ಫುಲ್ ಅಷ್ಟು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಹೊಟ್ಟೆ ತುಂಬಿ ಸಾಕು ಅನ್ಸೋಸ್ ಕೊಟ್ಟಿದ್ದಾರೆ ಸರ್, ಸಾಕು ಚೆನ್ನಾಗಿದೆ. ರೇಟಿಂಗ್ಸ್ ಕೊಡೋದಾದರೆ ನಿಮ್ಮ ಏನು ಕೊಡ್ತೀರಿ ಮೇಡಮ್? 0 to 5
ನಾನು 5 ಔಟ್ ಚೆನ್ನಾಗಿದೆ. ಸರ್ ನಮಸ್ತೆ, ತಮ್ಮ ಹೆಸರು? ಚರಣ್ ಕುಮಾರ್ ಅಂತ. ಚರಣ್ ಕುಮಾರ್ ಅವ್ರು ಏನು ಮಾಡ್ಕೊಂಡಿರೋ ತಾವು? ಫೈನಲ್ ಇಯರ್ ಬಿಕಾಮು RKL ಹೋಗ್ತಿರೋದು. RK ಕಾಲೇಜಲ್ಲ? ಓಕೆ ಸರ್, ಹೇಳಿ, ಇವತ್ತು ಈ ಹೋಟ್ಲಿಗೆ ಬಂದಿದ್ದೀರಲ್ಲ, ಏನು ತೊಗೊಂಡಿದ್ರಿ? ನಾನು ಬೆಳಗ್ಗೆ ಬಿರಿಯಾನಿ ತಿಂದೆ, ಈಗ ಮತ್ತೆ ಫ್ರೆಂಡ್ಸ್ ಬಂದ್ರಂತ ಸೂಪ್ ಕುಡಿತಾ ಇದ್ದೀನಿ, ಜೊತೆಗೆ ಏನೋ ಒಂದು ಕಂಪನಿ ಕೊಡಬೇಕಲ್ಲ ಅಂತ. ಮತ್ತು ನಾರ್ಮಲ್ ನಾನು ಯಾವಾಗೂ ಟ್ಯೂಸ್ಡೇ ಸಂಡೇ ಮತ್ತು ಯಾವಾಗೂ ಫ್ರೈಡೇ ಯಾವಾಗೂ ಡೈಲಿ ಕಸ್ಟಮರ್ ಥರ ಬರ್ತಾನೆ ಇರ್ತೀನಿ. ಚೆನ್ನಾಗಿ. ಸೊ ಇವತ್ತು ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಮತ್ತು ಕಾಲ್ ಸೂಪು. ಓಕೆ ಸರ್. ಸರ್ ಹೇಗಿದೆ ಟೇಸ್ಟು? ಟೇಸ್ಟ್ ಮಾತ್ರ ಫ್ಯಾಂಟಾಸ್ಟಿಕ್ ಇರುತ್ತೆ ಸರ್. ಒಂಥರ ಸಾಫ್ಟ್ನೆಸ್ ಇರುತ್ತೆ ಮಟನಲ್ಲಿ, ಎಲ್ಲ ಚೆನ್ನಾಗಿರುತ್ತೆ. ಕಂಪೇರ್ ಮಾಡಿದ್ರೆ ಬೇರೆ ಹೋಟ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲಿ. ಸರ್, ಇತ್ತೀಚೆಗೆ ಬಿರಿಯಾನಿ ಅಂತ ಹೇಳಿದ್ರೆ ಬೇರೆ ಕಡೆನೇ ಹೋಗೋದು ಹೆಚ್ಚು. ಅಂಥದ್ರಲ್ಲಿ ಈ ಚಿಂತಾಮಣಿ ಕಡೆ ಬಿರಿಯಾನಿ ಬೇಕಂತ ನೋಡ್ತಿರೋಂಥವ್ರಿಗೆ, ಸರ್ಚ್ ಮಾಡೋವಂಥ ಕಸ್ಟಮರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾವು ಫಸ್ಟ್ ಆದರೆ ಹೊಸಕೋಟೆಗೆ ಹೋಗ್ತಿದ್ದೆ ಸರ್, ಬಿರಿಯಾನಿ ತಿನ್ನಬೇಕಂದ್ರೆ ನೀವು ಹೊಸಕೋಟೆಗೆ ಹೋಗ್ತೀವಿ. ಇವಾಗ ಹೊಸಕೋಟೆ ಸ್ಟೈಲಲ್ಲಿ ಆಲ್ಮೋಸ್ಟ್ ಆಲ್ ಒಂದು 100ಗೆ 99 ಮೇಲೆ ಪರ್ಸೆಂಟೇಜ್ ಮೇಲೆ ಎಲ್ಲ ಸೇಮ್ ಹಂಗೆ ಇದೆ. ಅದಕ್ಕೆ ನಾವು ಇನ್ನು ಹೊಸಕೋಟೆ ಅಷ್ಟು ದೂರ ಹೋಗೋಷ್ಟು ಇಲ್ಲಿ ಆರಾಮಾಗಿ ಇಲ್ಲೇ ತಿನ್ಬೋದಲ್ಲ. ಇನ್ಮೇಲೆ ಬೇರೆ ಏನೆಲ್ಲ ಟೇಸ್ಟ್ ಮಾಡಿದ್ದೀರಾ ಸರ್ ಈ ಹೋಟ್ಲಲ್ಲಿ? ಕಬಾಬ್ ಮಾಡಿದ್ದೀನಿ, ಮತ್ತು ಕಾಲು ಸೂಪ್ ಕುಡಿದಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಸರ್. ಎಲ್ಲ ಒಂಥರ ಹೊಸಕೋಟೆ ಸ್ಟೈಲ್ ಸೇಮ್ ಹಂಗೆ ಇದೆ, ಚೆನ್ನಾಗಿರುತ್ತೆ. ತಮ್ಮ ಹೆಸರು? ಸರ್, ಏನು ಮಾಡ್ಕೊಂಡಿರೋ ತಾವು? ಸರ್ ನಾವು ಒಂದು ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ಡ್. ಯಾವ ಏರಿಯಾ ಸರ್ ತಮ್ಮದು? ನಾವು ಬೆಂಗಳೂರು ಕೆಂಗೇರಿ. ಓಕೆ ಸರ್, ಓಕೆ. ಹೇಗೆ ಅನಿಸ್ತು ಸರ್ ಈ ಹೋಟೆಲಲ್ಲಿ ಟೇಸ್ಟು? ಸರ್ ಟೇಸ್ಟು ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ, ಏನು ಬೇರೆ ಮಾತಾಡೋಂಗಿದೆ, ಟೇಸ್ಟ್ ಚೆನ್ನಾಗಿದೆ. ಏನು ತೊಗೊಂಡಿದ್ರಿ ಇವತ್ತು ಹೋಟ್ಲಲ್ಲಿ? ಸರ್ ನಾವು ಮಟನ್ ಬಿರಿಯಾನಿ, ಫ್ರೈಡ್ ರೈಸು, ಕಬಾಬು ಎಲ್ಲ ಟೇಸ್ಟ್ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ವೆರೈಟಿ ತೊಗೊಂಡು ಟೇಸ್ಟ್ ಮಾಡ್ತೀವಿ. ಹೋಟೆಲ್ ಮತ್ತೆ ಈ ಕಡೆ ಬಂದಕ್ಕೆ ಇಲ್ಲೇ ತಿನ್ಕೊಂಡು ಹೋಗ್ತೀರಾ? ಬಂದರೆ ಚಿಂತಾಮಣಿ ಬರ್ತಾನೆ ಇರಬೇಕು, ಮಂತ್ಲಿ 1 ಟೈಮರ್ ವಿಸಿಟ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಬಂದರೆ ಇದು ಫಿಕ್ಸು ಅಂದ್ಕೊಳ್ಳಿ, ನಮ್ಮ ಹೋಟ್ಲು ಅಂದ್ಕೊಂಡು ಬರ್ತೀವಿ. ಓಕೆ ಸರ್, ನೀವು ಕಂಪೇರ್ ಮಾಡಿದ್ರೆ ಬೇರೆ ಹೋಟ್ಲಿಗಿಂತ ಈ ಹೋಟ್ಲಿಗೆ ನೀವೇನು? ಸರ್ ಬೇರೆ ಹೋಟೆಲಲ್ಲಿ ಅಂದರೆ ಅವರೆಲ್ಲ ಕೆಮಿಕಲ್ ಐಟಮ್ ಅದು ಇದಾಗಿದೆ, ನಾವು ಹೋಮ್ ಮೇಡ್ ಅನ್ಸುತ್ತೆ. ನನ್ನ ಇಷ್ಟ ಟೇಸ್ಟ್ ನೋಡಿ ಹೋಮ್ ಮೇಡು ಅನಿಸಿದೆ, ಚೆನ್ನಾಗಿದೆ. ನೀವು ರೇಟಿಂಗ್ಸ್ ಕೊಡೋದಾದರೆ ಏನು ಕೊಡ್ತೀರಾ ಸರ್? ಸರ್ ಯಾವುದಿಲ್ಲ ಸರ್, 1 to 5, 1 to 10, 100% 5 ಸರ್. 5 out of 5? ಔಟ್ ಆಫ್ 5, 100% ಸೂಪರ್ ಆಗಿದೆ ಸರ್. ಇನ್ನೂ ಬೆಳೆಯುತ್ತೆ, ದೇವರ ಆಶೀರ್ವಾದ ಇದೆ, ಬೆಳೆಯುತ್ತೆ.
ಸರ್ ವರುಣ್ ಸರ್. ಏನು ಮಾಡ್ಕೊಂಡಿರೋ ವರುಣ್ ಅವರು? ಇಲ್ಲೇ BSc ಅಗ್ರಿ ಓದ್ತಿದೆ ಸರ್. ಯಾವ ಕಾಲೇಜಲ್ಲಿ? ಇಲ್ಲೇ ಕುರ್ಬೂರು ಫಾರ್ಮ್. ಕುರುಬೂರು. ಹಾಂ. ಓಕೆ ಸರ್, ಇವತ್ತೇನು ತೊಗೊಂಡಿರೋ ಈ ಹೋಟ್ಲಲ್ಲಿ? ಇವತ್ತು ಬಿರಿಯಾನಿ ಕುಷ್ಕ ತೊಗೊಂಡಿದ್ವಿ. ಮಟನ್ ಕುಷ್ಕ. ಓಕೆ ಓಕೆ, ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ ಸರ್. ಎಷ್ಟಿಂದ ಬರ್ತಿದ್ರೆ ಈ ಹೋಟ್ಲಿಗೆ? ನಾನು ಒಂದು ತಿಂಗಳಿಂದ ಬರ್ತೀನಿ, ಎಲ್ಲ ಇವ್ರ ಜೊತೆ ಬರ್ತಿರೋದು. ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ? ಫ್ರೆಂಡ್ ಜೊತೆ ಸೇರಿ. ಸರಿ ಸರ್, ಈ ಹೋಟ್ಲಿಗೆ ಒಂದು ತಿಂಗಳಿಂದ ಬರ್ತಿದ್ದೀರಲ್ಲ, ಏನೆಲ್ಲ ಐಟಮ್ ಟೇಸ್ಟ್ ಮಾಡಿದ್ದೀರಾ ಈ ಹೋಟ್ಲಲ್ಲಿ? ನಾನು ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ, ಕಬಾಬು ಮತ್ತು ಮಟನ್ ಕುಷ್ಕ ಅಷ್ಟೇ. ಓಕೆ ಸರ್, ನೀವು ಬೇರೆ ಹೋಟ್ಲಲ್ಲಿ ಎಲ್ಲ ಕಡೆ ತಿಂದಿರ್ತೀರಾ, ಆ ಹೋಟ್ಲಿಗೂ ಈ ಹೋಟ್ಲಿಗೆ ಕಂಪೇರ್ ಮಾಡಿದಾಗ ಹೇಗಿರುತ್ತೆ ಟೇಸ್ಟ್ ಡಿಫ್ರೆನ್ಸ್? ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದೆ. ಮಟನ್ ಒಂದು ಸ್ವಲ್ಪ ಸಾಫ್ಟ್ ಆಗೈತೆ, ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ಇಷ್ಟ? ಹೌದು ಸರ್. ಓಕೆ, ಬೇರೆ ಯಾರಾದರೂ ಮಟನ್ ಬಿರಿಯಾನಿ ಸಿಗದೇ ಇರೋಂಥವ್ರು, ಲೈಕ್ ಯಾವ ಹೋಟ್ಲ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಿರೋಂಥವ್ರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಏನಕ್ಕೆ ಇಷ್ಟ ಅಂತೀರಂದರೆ ಚಿಂತಾಮಣಿಯಲ್ಲಿ ಏನಾದರೂ ಮಟನ್ ಬಿರಿಯಾನಿ ತಿನ್ನಂಗಿದ್ರೆ ಇಲ್ಲಿಗೆ ಬರ್ರಿ, ಚೆನ್ನಾಗೈತೆ, ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಘವೇಂದ್ರ ಸರ್. ರಾಘವೇಂದ್ರ ಅವರು ಎಲ್ಲಿಂದ ಬಂದಿದ್ದಾರೆ? ರಾಘವೇಂದ್ರ ಅವರು ಸರ್ ಕೆಂದನಹಳ್ಳಿ ಸರ್. ಕೆಂದನಹಳ್ಳಿ. ಹಾಂ. ಓಕೆ ಸರ್, ಎಷ್ಟು ದಿನದಿಂದ ಬರ್ತಿದ್ದೀರಾ ಈ ಹೋಟ್ಲಿಗೆ? ನಾವು 3 ಮಂತ್ಸಿಂದ ಬರ್ತಾಯಿದ್ದೀವಿ ಸರ್. 3 ಮಂತ್ಸಿಂದ ಬರ್ತಿದ್ದೀರಾ. ಸರ್ ಇವತ್ತು ಏನು ತೊಗೊಂಡಿದ್ದೀರಾ? ಸರ್ ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ದೀರಾ. ಮಟನ್ ಬಿರಿಯಾನಿ ಟೇಸ್ಟ್ ಆಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಮಟನ್ ಬಿರಿಯಾನಿ ಹೊರತುಪಡಿಸಿ ಬೇರೆ ಏನೆಲ್ಲ ಟೇಸ್ಟ್ ಮಾಡಿದ್ದೀರಾ ಈ ಹೋಟ್ಲಲ್ಲಿ? ಮಾಡಿದ್ದೀರಿ, ಮತ್ತು ಮಟನ್ ಬಿರಿಯಾನಿ ಮಾಡಿದ್ದೀರಿ, ಮತ್ತು ಚಿಕನ್ ಎಲ್ಲ ಚೆನ್ನಾಗಿದೆ ಸರ್. ಒಳ್ಳೆ ಬಿರಿಯಾನಿಗೋಸ್ಕರ ಹುಡುಕ್ತಾ ಇರೋದು, ಮಟನ್ ಬಿರಿಯಾನಿಗೋಸ್ಕರ ಹುಡುಕ್ತಿರ್ತಾರೆ ಕೆಲವೊಬ್ಬರು ಕಸ್ಟಮರ್ಸು, ಅಂಥವ್ರಿಗೆ ಹೇಳೋದಕ್ಕೆ ಏನು ಇಷ್ಟಪಡ್ತಾರೆ? ಸರ್ ಇಲ್ಲಿ ಆ ಥರ ಚೆನ್ನಾಗಿ ಮಾಡ್ತಾರೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ. ಭಾನುಪ್ರಸಾದ್ ಅಂತ. ಭಾನುಪ್ರಸಾದ್ ಅವ್ರು ಏನು ಮಾಡ್ಕೊಂಡಿರೋದು? ಡಿಗ್ರಿ ಮಾಡ್ಕೊಂಡಿದ್ದೇನೆ, ಡಿಗ್ರಿ ಫೈನಲ್ ಇಯರ್. ಯಾವ ಕಾಲೇಜಲ್ಲಿ? ರಾಯಲ್ ಕಾಲೇಜ್. ಇವತ್ತು ಈ ಹೋಟ್ಲಲ್ಲಿ ಏನು ತೊಗೊಂಡಿದ್ದೀರಾ ಈಗ? ಮಟನ್ ಬಿರಿಯಾನಿ. ಹೇಗೆ ಅನಿಸುತ್ತೆ ಟೇಸ್ಟು? ಹಾಂ, ಸೂಪರ್, ಚೆನ್ನಾಗಿದೆ. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗೈತೆ ತುಂಬ.
ಸರ್ ತಮ್ಮ ಹೆಸರು? ನರಸಿಂಹ ಅಂತ. ಏನು ಮಾಡ್ಕೊಂಡಿರಿ ನರಸಿಂಹ ಅವರು? ಸರ್ ನಾನು ಬ್ಯಾಂಕಲ್ಲಿ ಸಿಸ್ಟಮ್ ವರ್ಕು, ಡಿಗ್ರಿ ಕಂಪ್ಲೀಟ್ ಆಯಿತು. ಅದೇ ಹಸುವ ಇತ್ತು ಈ ಎಲ್ಲ ಕಡೆನೂ ಹುಡುಕಿದೆ. ಒಳ್ಳೆ ಟೇಸ್ಟು ನನಗೆ ಅರ್ಥ ಆಗಲಿಲ್ಲ. ಏನೋ ಹೊಸ ಹೋಟ್ಲು ಓಪನ್ ಆಗಿದೆ ಅಂತ ಬಂದೆ. ಬಂದುಬಿಟ್ಟು ಈ ಥರ ಮಟನ್ ಬಿರಿಯಾನಿ ಒಂದು 2 ಇದು ಮಾಡ್ತೀವಿ ಆರ್ಡ್ರು. ತಿಂದು ನೋಡಿದ್ರೆ ಪೀಸು ಎಲ್ಲ ಸೂಪರಾಗಿತ್ತು. ನಮ್ಮ ಹೋಟೆಲಿನಲ್ಲಿ ಎಲ್ಲ ಥರದ ನಾನ್ ವೆಜ್ ಐಟಮ್ ದೊರೆಯುತ್ತದೆ. ಇಲ್ಲೇ ಭೇಟಿ ಮಾಡಿ ಟೇಸ್ಟ್ ಮಾಡಿ. ಇದು ಹೊಸಕೋಟೆ ಮತ್ತು ಮದನಪಲ್ಲಿ ಹೈವೇಲಿರುವ ಚಿನ್ನಸಂದ್ರ ಗ್ರಾಮದಲ್ಲಿದೆ. ಫ್ರೆಂಡ್ಸ್, ನಮ್ಮ NS ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ಅಂತೇಳಿ ಒಂದಕ್ಕಿಂತ ಒಂದು ತುಂಬ ಟೇಸ್ಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ನಾವು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿತ್ತು. ಖಂಡಿತ ಫ್ರೆಂಡ್ಸ್, ನಿಮ್ಗೊಂದೊಳ್ಳೆ ಟೇಸ್ಟ್ ಊಟ ಮಾಡಬೇಕನ್ನೋದಿದ್ರೆ ನಿಮ್ಮ ಫ್ಯಾಮಿಲಿ ಸಮೇತ ಒಮ್ಮೆ ಭೇಟಿ ಕೊಡಿ ನಮ್ಮ NS ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ನಿಮ್ಮೊಂದು ಟೇಸ್ಟ್ನ ನಮ್ಮ ವಿಡಿಯೋ ನೋಡಿ ನಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೊಮ್ಮೆ ಒಂದು ಹೊಸದಾದ ವಿಡಿಯೋ ಮೂಲಕ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಸನ್ನಿ.